ದರ್ಶನ್ ಸರ್ನ ಮೀಟ್ ಮಾಡ್ಕೊಂಡ್ವಿ. ನನಗೆ ಅವ್ರಿಗೆ ಊಟದ ಇಷ್ಟ ಅಂತ ಹೇಳ್ಬಿಟ್ಟು ನೀವು ಅದೇ ಕೊಲೆಯಾದಂತಹ ರೇಣುಕಾ ಸ್ವಾಮಿ ಅವರ ಮನೆಗೂ ಕೂಡ ಹೋಗಿರ್ತೀವಿ. ಖಂಡಿತ ದರ್ಶನ್ ಅವ್ರು ಹೇಳಿ ನಾನು ಹೋಗಿ ಅಲ್ಲಿ ರಾಜ್ಯ ಸಂಧಾನಕ್ಕೂ ಅಂತದ್ದು ಖಂಡಿತ ಆ ಥರ ಭಾವನೆ ಇರೋರಲ್ಲ. ದರ್ಶನ್ ಸರ್ನ ಮೀಟ್ ಮಾಡ್ಕೊಂಡ್ವಿ. ದರ್ಶನ್ ಸರ್ ಏನಂದ್ರು? ಏನು ಅವ್ರಿಗೆ ಪಾಪ ನೋಡಿ ಅವ್ರಿಗೆ ಸ್ವಲ್ಪ ನಾನು ನೋಡಕ್ ಬಂದಿಲ್ಲ, ನೀವು ಬಂದ್ರೆ ನೀವಾದ್ರೂ ಬಂದಿರಲ್ಲ ಅಂತ ಕೇಳಿದ ಹಂಗೆ ಹೇಳ್ಬಿಟ್ರು ಪಾಪ. ಎರಡು ಬಾಚ್ ತಪ್ಕೊಂಡ್ಬಿಟ್ರು ನನ್ನ ಪಾಪ. ರಿಟರ್ನ್ ಬರುವಾಗಲೂ ಅಷ್ಟೇನೆ ತಪ್ಕೊಂಡ್ಬಿಟ್ರು ಅವರು. ನನಗೆ ಅವ್ರಿಗೆ ಊಟದ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಜನ ಮನೆ ಆಮೇಲೆ ಹೇಳ್ಕೊಂಡು ಹೋಗುವಾಗಿಲ್ಲ, ಹ್ಯಾಂಡ್ ಹಂಪ್ಲೇನೋ ಕೊಡಬೇಕು ಕೊಡ್ತೀನಿ. ಸರ್ ದರ್ಶನ್ ಸರ್ನ ಮೀಟ್ ಮಾಡ್ಕೊ ಬಂದಮೇಲೆ ನೀವು ಅದೇ ಕೊಲೆಯಾದಂತಹ ರೇಣುಕಾ ಸ್ವಾಮಿ ಅವರ ಮನೆಗೂ ಕೂಡ ಹೋಗಿರ್ತೀವಿ. ಪುತ್ರ ಶೋಕಂ ನಿರಂತರಂ ಅನ್ನೋ ಒಂದು ಮಾತಿದೆ. ಅವ್ರ ತಂದೆ ತಾಯಿಯಾಗಿ ಪತ್ನಿ ಅವರ ಪರಿಸ್ಥಿತಿ ಹೇಗಿದೆ ಸರ್? ಅದು ಚಿಂತಾಜನಕನೇ. ಎಲ್ಲ ಒಂದು ಕಡೆ ಇದು ನಾವು ದೃಶ್ಯ ನೋಡಿಲ್ವೋ ಜನ ಒಂದಷ್ಟು ಮಾತಾಡ್ತಾರೆ ಪಾಪ, ಹೀಗಿಲ್ಲ ಹಾಗೆ ಹಾಗಿಲ್ಲ ಹೀಗೆ ಅಂತ. ನಾನು ಹೋಗ್ಬಿಟ್ಟು ದರ್ಶನ್ ಅವ್ರು ನೋಡ್ಕೊಂಡು ಅಲ್ಲಿ ಹೋಗಿದ್ದೆ. ನನಗೆ ಕೆಲವು ಕಡೆ ಪಾಪ ಪಾಪ ವಾಹಿನಿಗಳಿಗೆ ಅವ್ರಿಗೆ ಗೊತ್ತಿರಲಿಲ್ಲ ಪಾಪ, ಅಥವಾ ಅವ್ರು ಏನಾದರೂ ಸಂದೇಹ ಪಟ್ಕೊಂಡಿದ್ರೆ ನಾನು ಈ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಖಂಡಿತ ದರ್ಶನ್ ಅವ್ರು ಹೇಳಿ ನಾನು ಹೋಗಿ ಅಲ್ಲಿ ರಾಜ್ಯ ಸಂಧಾನಕ್ಕೂ ಅಂತದ್ದು ಖಂಡಿತ ಆ ಥರ ಭಾವನೆ ಇರೋರಲ್ಲ, ನೆನ್ಸ್ಕೊಂಡು ನೋಡೋರು ಅಲ್ಲ. ಏನು ಪರಿಸ್ಥಿತಿ ಇಲ್ಲ, ನಾವು ಅದನ್ನೇನು ಮಾಡೋಕ್ಕಾಗುತ್ತೆ. ಅಮ್ಮ ಪಾಪ ಗರ್ಭಿಣಿಯಾಗಿದ್ದಾರೆ ಪಾಪ, ಆ ಊಟ ಮಗುಗೆ ಏನಾದರೂ ಒಂದು ಒಳ್ಳೇದಾಗಲಿ ಅನ್ನೋಂಥ ಉದ್ದೇಶ ಪಾಪ. ಹಲವಾರು ಜನಗಳು ಪಾಪ ನಮ್ಗೆ ಗೊತ್ತಿರೋರು ಕೂಡ ಎಲ್ಲ ಹೇಳಿದ್ರು ಪಾಪ ಏನಾದರೂ ಮಾಡ್ಬೇಕಣ್ಣ ಪಾಪ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ, ನಾವು ಏನು ನಮ್ಮ ಕೈಲಿ ಏನು ಸಾಧ್ಯನೋ, ನಾನು ಸಿನಿಮಾದಲ್ಲೂ ಇಲ್ಲ, ರಿಯಾಲಿಟಿ ಶೋನಲ್ಲೂ ಇಲ್ಲ. ಏನು ಅಮ್ಮ ಮಾಡಿರುವಂಥ ರಿಯಲ್ ಎಸ್ಟೇಟ್ ಇದೆಯಲ್ಲ, ಅದರಿಂದ ಏನು ಮಾರಿದ್ದು ಬಂತು ಅದನ್ನು ತೊಗೊಂಡೋಗಿ ನಾನು ಕೊಟ್ಟೆ. ನಾನು ಅಷ್ಟೇ ನನ್ನಿಂದ ಮಾಡೋಕ್ಕೆ ಸಾಧ್ಯ. ಬಡ್ಡಿಗೆ ಹಾಕಿರೋ ದುಡ್ಡಿನಲ್ಲಿ ಉಳಿಸ್ತೀನಿ, ನಮ್ಮಮ್ಮ ಹೇಳ್ಕೊಟ್ಟಿದ್ದ ಮೆಥಡೆಲ್ಲ ಮಾಡಿದ್ದಷ್ಟೇ ಪಾಪ. ಪಾಪ ರಾಜಿ ಸಂಧಾನ ಅಂತ ತಿಳ್ಕೊಂಡ್ಬಿಟ್ರೆ ಖಂಡಿತ ಅದು